ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿರೀಟವನ್ನ ಮುಡಿಗೇರಿಸಿಕೊಂಡಂತಹ ಗಿಲ್ಲಿ ಸದ್ಯ ಕನ್ನಡಿಗರ ಪ್ರೀತಿಯ ಮಳೆಯಲ್ಲಿ ನೆನೀತಾ ಇದ್ದಾರೆ. ತಮಗೆ ಸಿಕ್ಕ ಈ ಅಭೂತಪೂರ್ವ ಬೆಂಬಲವನ್ನ ಕಂಡು ಬೆರಗಾಗಿರುವಂತಹ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಭಾವುಕರಾಗಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ತಾವು ಒಬ್ಬ ಸಾಮಾನ್ಯ ಕಲಾವಿದನಾಗಿ ಮನೆ ಪ್ರವೇಶವನ್ನ ಮಾಡಿದ್ದು ಇಂದು ಇಡೀ ರಾಜ್ಯವೇ ಸಂಭ್ರಮಿಸುವಂತೆ ಮಾಡಿರುವಂತಹ ಅಭಿಮಾನಿಗಳ ಋಣವನ್ನ ತೀರಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ವಿಶೇಷವೆಂದ್ರೆ ಗಿಲ್ಲಿ ಈ ಹಿಂದೆ ಭಾಗವಹಿಸಿದ್ದಂತಹ ರಿಯಾಲಿಟಿ ಶೋಗಳಲ್ಲಿ ರನ್ನರ್ ಅಪ್ ಹಂತಕ್ಕೆ ಬಂದು ನಿಲ್ತಾ ಇದ್ರು. ಆದ್ರೆ ಈ ಬಾರಿ ಕನ್ನಡಿಗರು ಅವರನ್ನ ಕೇವಲ ಬೆಂಬಲಿಸದೆ ಗೆಲುವಿನ ಸಿಂಹಾಸನದ ಮೇಲೆ ಕೂರಿಸಿರುವುದು ಅವರ ವೃತ್ತಿ ಜೀವನದ ಮಹತ್ವದ ಮೈಲುಗಲ್ಲಾಗಿದೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ, ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ, ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಖತ್ ಖುಷಿ ಆಯ್ತು ಆಚೆಗೆ ಬಂದಾಗ. ಇನ್ನೂ ನನಗೆ ನಾನೇ ನಂಬಕೈತಿಲ್ಲ. ಆಮೇಲೆ ನನಗೆ ಸಖತ್ ಖುಷಿ ಆಗೋದೇನೆಂದರೆ ನಮ್ಮ ಯೋಧರಾಗಿರ್ಬೋದು, ಅವರು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ನಮ್ಮ ಕನ್ನಡ ಜನತೆ ಅಲ್ಲದೆ ಬೇರೆ ರಾಜ್ಯದವರು, ಆಂಧ್ರ, ತಮಿಳುನಾಡು, ಬೇರೆ ದೇಶದಲ್ಲಿರೋರು, ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡೆಲ್ಲ ಸಖತ್ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು, ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ, ಟ್ಯಾಟೋ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಒಬ್ರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ಆಶ್ಚರ್ಯ ಆಗಿದ್ದು, ಖುಷಿಯಾಗಿದ್ದು ನಮ್ಮ ಮೀಡಿಯಾ, ನಮ್ಮ ನ್ಯೂಸ್ ಚಾನೆಲ್ಗಳು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಂದು. ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಜವಾಗ್ಲೂ ಒಂದೇ ಒಂದು ನನ್ನ ಬಗ್ಗೆ ಒಂದು ನೆಗೆಟಿವ್ ವಿಡಿಯೋ ಆಗಲಿ, ಒಂದು ಟ್ರೋಲ್ ವಿಡಿಯೋ ಆಗಲಿ ಸತ್ಯವಾಗ್ಲೂ ನೋಡಿಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಕೊನೆವರೆಗೂ, ಹಿಂಗೆ ಐತೆ. ನಾನು ಈ ಪ್ರೀತಿ ಪ್ರೋತ್ಸಾಹನ ಕೊನೆವರೆಗೂ ಉಳಿಸ್ಕೊತೀನಿ. ಧನ್ಯವಾದಗಳು. ಗಿಲ್ಲಿ ಅವರ ಗೆಲುವು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಾಗದೆ ಅದೊಂದು ಭಾವನಾತ್ಮಕ ಅಲೆಯಾಗಿ ಬದಲಾಗಿದೆ. ರೈತರು, ಆಟೋ ಚಾಲಕರು, ಶಾಲಾ ಮಕ್ಕಳು, ಗಡಿ ಕಾಯುವ ಯೋಧರು ಕೂಡ ಗಿಲ್ಲಿಗೆ ಮತ ಹಾಕಿ ಬೆಂಬಲಿಸಿರುವುದು ವಿಶೇಷ. ಅನೇಕ ಅಭಿಮಾನಿಗಳು ಗಿಲ್ಲಿ ಅವರ ಹೆಸರನ್ನ ತಮ್ಮ ಕೈ ಮೇಲೆ ಹಚ್ಚೆ ಹಾಕಿಸಿಕೊಳ್ಳುವ ಮೂಲಕ ಅಭಿಮಾನವನ್ನ ತೋರಿಸಿದ್ದಾರೆ. ಇಷ್ಟೊಂದು ನಿಷ್ಕಲ್ಮಶ ಪ್ರೀತಿ ಸಿಗೋದು ಅಂದ್ರೆ ಅದು ಭಾವಿಸೋದಕ್ಕೂ ಕೂಡ ಸಾಧ್ಯವಾಗಿಲ್ಲ ಅಂತ ಭಾವುಕರಾಗಿ ಗಿಲ್ಲಿ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಬಗ್ಗೆ ಎಲ್ಲಿಯೂ ಕೂಡ ನೆಗೆಟಿವ್ ಮಾತುಗಳು ಕೇಳಿ ಬರೆದಿರೋದಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕ ಆಟಕ್ಕೆ ಇದು ಸಿಕ್ಕಂತ ಗೌರವ ಅಂತ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಗಿಲ್ಲಿ ಅವರು ತಮ್ಮ ಹುಟ್ಟೂರಿಗೆ ಹೂವಿನ ಮಳೆ, ಪಟಾಕಿ ಸಿಡಿತ ಮತ್ತು ಮೆರವಣಿಗೆಯ ಮೂಲಕ ಊರಿನ ಜನ ತಮ್ಮನ್ನ ಮನೆ ಮಗನಾಗಿ ಬರಮಾಡಿಕೊಂಡಿದ್ದಾರೆ. ಈ ಗೆಲುವಿನ ಸಂಭ್ರಮದ ನಡುವೆಗೆ ಗಿಲ್ಲಿ ಅವರು ಸ್ಯಾಂಡಲ್ವುಡ್ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಶಿವಣ್ಣ ಅವರು ಕೈಯಿಂದ ಸಿಕ್ಕಂತಹ ಪ್ರೋತ್ಸಾಹ ಮತ್ತು ಮೆಚ್ಚುಗೆಯ ಮಾತುಗಳು ಗಿಲ್ಲಿಗೆ ಮತ್ತಷ್ಟು ಆನೆಬಲ ತಂದಿದೆ. ಕನ್ನಡಿಗರು ತೋರದಂತ ಈ ಪ್ರೀತಿಯನ್ನ ಜೀವನದ ಕೊನೆಯವರೆಗೂ ಉಳಿಸಿಕೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸಿನಿ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.